ಹರೇ ಶ್ರೀನಿವಾಸ ಹರಿ ಓಂ. ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಎಲ್ಲರೂ ಬೆಂಗಳೂರಿಗೆ ಹೋದ್ವಿ, ಶಾಪಿಂಗ್ ಮಾಡ್ಕೊಂಬರೋಣ ಅಂತೇಳಿ ನಾನು ಮಕ್ಕಳು ಎಲ್ಲರೂ. ಮತ್ತು ನಮ್ಮ ಮಗಳು ಗೋಲ್ಡ್ ವಿತ್ ಡೈಮಂಡ್ ಬ್ಯಾಂಗಲ್ಸ್ ಮಾಡಾಕಿದ್ಲು, ತೊಗೊಂಬರೋಣ ಅಂತ ಹೇಳಿ ಕಾರ್ ಪಾರ್ಕಿಂಗ್ ಮಾಡಿ ಹೊರಟ್ವಿ. ಸುಮಾರು ಅಲ್ಲಿಂದ 1-1.5 ಮೈಲಿಯಷ್ಟು ನಡಿಬೇಕು ಒಳಗಡೆ. ಎಲ್ಲೂ ಅಲ್ಲಿ ವೆಹಿಕಲ್ ಹೋಗೋಕ್ಕಾಗೋದಿಲ್ಲ, ಕಾರ್ಗಳು. ಆಮೇಲೆ ನಡ್ಕೊಂಡು ಹೋಗ್ತಾ ದಾರಿಲಿ ಒಂದು ಹೊಲಿಗೆ ಹಾಕುವಂಥ ಮಿಷಿನು ಚಿಕ್ಕದಾಗಿ ಪುಟಾಣಿಯಾಗಿ ಚೆನ್ನಾಗಿತ್ತು. ಅಲ್ಲೆಲ್ಲರಿಗೂ ತೋರಿಸ್ತಾ ಇದ್ದ. ಖುಷಿ ಆಯಿತು ನನಗೂ. ಈ ಮಕ್ಕಳು ಬಟ್ಟೆಗಳು ಸಣ್ಣ ಪುಟ್ಟಗಳಿಗೆ ಕೈಯಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡ್ಬೋದು. ಅಂದರೆ ಅದಕ್ಕೇನು ಇಷ್ಟ ಆಗಲ್ಲ, ಜಾಗ ಬೇಕು, ಸ್ಟ್ಯಾಂಡ್ ಬೇಕು, ಏನೂ ಇಲ್ಲ. ಭಾಳ ಪುಟಾಣಿಯಾಗಿ ಇತ್ತು, ಭಾಳ ಖುಷಿಯಾಗಿತ್ತು. ನಾನಿದು ಆನ್ಲೈನಲ್ಲಿ ನೋಡಿದ್ದೆ. ಸೊ ಆನ್ಲೈನಲ್ಲಿ ಇನ್ನೇನು ತರಿಸೋದು ಅಂತ ಹೇಳ್ಬಿಟ್ಟು ಅವನ ಹತ್ರನೇ ವ್ಯಾಪಾರ ಮಾಡೋಣ ಅಂತ ಎಲ್ಲ ರೈಟೆಲ್ಲ ಕೇಳಿದ್ವಿ. ಅವನು 500 ರೂಪಾಯಿ ಹೇಳಿ ಲಾಸ್ಟಿಗೆ ನಾವು ನಮ್ಮ 350ಕ್ಕೆ ಅದನ್ನು ತೊಗೊಂಬಂದು ಭಾಳ ಇಷ್ಟ ಆಯಿತು ತೊಗೊಂಡು. ಮತ್ತು ಅದನ್ನು ತೊಗೊಂಡು ನಂತರ ಅದನ್ನು ಅಲ್ಲೇ ಓಪನ್ ಮಾಡಿ ಬಿಚ್ಚಿ ಎಲ್ಲ ಚೆಕ್ ಮಾಡಿಸಿದ್ವಿ. ನಾವು ತೊಗೊಂಡಿರೋಂಥ ಮಿಷಿನನ್ನು ಅವನು ಬಿಚ್ಚಿ ಅದರಿಂದ ಎಲ್ಲ ಹೊಲಿಗೆ ಎಲ್ಲ ಹಾಕಿ ತೋರಿಸ್ತಾ ಭಾಳ ಯೂಸ್ ಆಗುತ್ತೆ ಮನೆಗಳಿಗೆ. ಒಂದು ಸಣ್ಣ ಪುಟ್ಟ ಹೊಲಿಗೆ ಹಾಕಬೇಕು ಅಂದರೆ ನಾವು ಬೇರೆಯವ್ರ ಮನೆಗೆ ತೊಗೊಂಡೋಗ್ಬೇಕು, ಇಲ್ಲಾಂದ್ರೆ ಅಂಗಡಿಗೆ ತೊಗೊಂಡೋಗ್ಬೇಕಾಗಿತ್ತು. ಹಂಗಾಗಿ ಅಲ್ಲೇ ನಮ್ಗೆ ಸಿಕ್ಕಿದ್ದು ಭಾಳ ಖುಷಿ ಆಯಿತು. ಹಂಗಾಗಿ ಎಲ್ಲ ಅಲ್ಲಿ ತೊಗೊಂಡು ಅಲ್ಲಿಂದ ನೆಕ್ಸ್ಟ್ ಹಂಗೆ ಹೊರಡೋಣ ಅಂತ ಹೊರಟ್ವಿ ಮುಂದಕ್ಕೆ. ಆಮೇಲೆ ಚಿಕ್ಕ ಮಗಳಿದ್ದವಳು ನಾನು ಒಂದು ತೊಗೋತೀನಿ ಅಂತ ಹೇಳಿ ಅವಳು ಸಹ ಬಂದು ಒಂದು ಶಾಪಿಂಗ್ ಮಾಡಿ ಅವಳು ಒಂದು ನೋಡಿ ಇಷ್ಟಪಟ್ಟು ತೊಗೊಂಡ್ಳು. ಯಾಕಂದರೆ ಈ ರೆಡಿಮೇಡು ಟಾಪ್ಸ್ಗಳೆಲ್ಲ ಸ್ವಲ್ಪ ಲೂಸ್ ಇರುತ್ತೆ ತೋಳು ಎಲ್ಲ. ಹಂಗಾಗಿ ಪ್ರತಿಯೊಂದನ್ನು ನಾವು ಹೊತ್ಕೊಂಡು ಅಂಗಡಿಗೆ ಹೋಗೋಕ್ಕಾಗೋದಿಲ್ಲ. ಮನೆಯಲ್ಲೇ ಯೂಸ್ ಆಗುವಂಥ ಇದು ಒಂದು ಮಿಷಿನ್ ಆಗಿದೆ. ಮತ್ತು ಜಾಗ ಏನು ಬೇಕಾಗಿಲ್ಲ, ಚಿಕ್ಕದಾಗಿ ಒಂದು ಜಾಮಿಟ್ರಿ ಬಾಕ್ಸ್ ಥರ ಹಾಕಿಡೋದ್ರಿಂದ ಅವಳು ಒಂದು ತೊಗೊಂಡು ಅಲ್ಲೇ ಎಲ್ಲ ಮಿಷಿನೆಲ್ಲ ಬಿಚ್ಚಿ ಕ್ಲೀನಾಗೆಲ್ಲ ಚೆಕ್ ಮಾಡಿಸಿ ಥ್ರೆಡ್ ಎಲ್ಲ ಹೆಂಗೆ ಹಾಕ್ಬೇಕು ಅಂತ ಎಲ್ಲ ನೋಡಿಕೊಂಡು ಹೊಲಿಗೆ ಎಲ್ಲ ಹಾಕಿ ಚೆಕ್ ಮಾಡ್ಕೊಂಡು ತಂದುಬಿಟ್ಟು. ಯಾಕಂದರೆ ನಾವು ಮನೆಗೆ ತೊಗೊಂಬಂದ್ಮೇಲೆ ನಮ್ಗೆ ಐಡಿಯಾ ಬರೋದಿಲ್ಲ ಹೆಂಗೆ ಏನು ಅಂತ ಹೇಳಿ. ಅದು ನಾನು ವಿಡಿಯೋನೂ ಸಹ ಮಾಡಿಕೊಂಡೆ, ಯಾವ ಥರ ಥ್ರೆಡ್ ಹಾಕ್ತಾರೆ ಏನು ಎತ್ತ ಅಂತ ಎಲ್ಲ ನೋಡಿಕೊಂಡು. ಹೊಲಿಗೆ ಸ್ವಲ್ಪ ಲೂಸ್ ಟಚ್ ಬೀಳ್ತಿತ್ತು. ಮತ್ತು ನಾನು ಅವ್ರಿಗೆ ಹೇಳಿದೆ ಲೂಸಾಗಿ ಬೀಳ್ತಿದೆ ಅನ್ನೋದಕ್ಕೆ ನೋಡಿ ಅವ್ರು ಥ್ರೆಡ್ನ ಅಲ್ಲಿ ಟೈಟ್ ಮಾಡಿದ್ರು. ನೀಟಾಗಿ ಹೊಲಿಗೆ ಬತ್ತು, ತುಂಬ ಮುದ್ದಾಗಿ ಹೊಲಿಗೆ ಬತ್ತು. ಭಾಳ ಒಂದು ಖುಷಿನೂ ಆಯಿತು. ಇವೆಲ್ಲ ಹೆಣ್ಮಕ್ಳಿಗೆ ಭಾಳ ಉಪಯುಕ್ತ ಆಗೋವಂಥವು. ಇಲ್ಲಾಂದರೆ ಗಂಡು ಮಕ್ಳಿಗೆ ಹೇಳ್ತೀವಿ ಅಲ್ಲಿ ತೊಗೊಂಡೋಗಿ ಹೊಲಿಗೆ ಹಾಕ್ಸ್ಕೊಂಬನ್ನಿ ಅಂತ. ಹಂಗಾಗಿ ನಾವು ಎಲ್ಲ ಒಂದೊಂದು ತೊಗೊಂಡೆಲ್ಲ ಅಲ್ಲಿಂದ ಹೊರಟ್ವಿ. ಲೇಟ್ ಆಗಿಬಿಡುತ್ತೆ, ಇನ್ನು ತಡಿಯಪ್ಪ ಶಾಪಿಂಗ್ ಮಾಡೋದು ಬೇಜಾನಿತ್ತು. ಇನ್ನು ಏನಂದರೆ ಟೈಮೇ ಇರಲಿಲ್ಲ, ಹೋಗಿದ್ದೇ ಲೇಟ್ ಆಗೋಗ್ಬಿಟ್ಟಿತ್ತು ಇಲ್ಲಿಂದ ಅಂತ ಹೇಳ್ಬಿಟ್ಟು ಎಲ್ಲ ಅಲ್ಲಿಂದ ಬಾಕ್ಸ್ ಹಾಕ್ಕೊಂಡು ಹೊರಟ್ವಿ. ಅಲ್ಲಿಂದನೂ ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟು ದೂರ ಹೋಗಬೇಕು. ಹೋದ್ವಿ. ಆಮೇಲೆ ಹೋಗ್ತಾ ಇದ್ದಂಗೆ ತುಂಬಾ ಹೊಟ್ಟೆ ಹಸ್ಬಿಡ್ತು ಮಧ್ಯಾಹ್ನ ಟೈಮು. ಮತ್ತು ಇದು ಯಾವುದಪ್ಪ ಚಿಕ್ಕಪೇಟೆ ಅಂದರೆ ಮೊದಲೇ ನಿಮಗೂ ಗೊತ್ತಲ್ಲ, ಟ್ರಾಫಿಕ್ಗಳು ಏಕನು. ಸೊ ಹಂಗೆಲ್ಲ ಆದಮೇಲೂ ಹೆಂಗೋ ಹೋಗಿ ನಾವು ಹಂಗೆ ಮಾಡಿ ಅಂಗಡಿ ತಲುಪ್ತು. ಅಂಗಡೀಲಿ ಬಳೆ ರೆಡಿ ಇತ್ತು. ಇದೇ ನೋಡಿ ಡೈಮಂಡು, ಇದು ನನಗೆ ತಗೋಂತ ತೋರಿಸಿದ್ಲು. ಇದು ಹಳೇ ಡಿಸೈನ್ ಆದ್ರೂ ಭಾಳ ಮುದ್ದಾಗಿ ಚೆನ್ನಾಗಿತ್ತು. ಆದರೆ ಈ ರೈಟಲ್ಲಿ ಏನು ತೊಗೊಳ್ಳೋದು ಏನು ಬಿಡೋದು ಅಂತ ನಮಗೂ ಕನ್ಫ್ಯೂಸು. ಇದು ಡಿಸೈನು ನೋಡಿದ್ವಿ, ಎಲ್ಲ ಡಿಸೈನು ಭಾಳ ತುಂಬಾ ಇಷ್ಟ ಆಯಿತು. ಇದು ಚೆನ್ನಾಗಿತ್ತು. ಎಲ್ಲ 40 ಗ್ರಾಮು, 30 ಗ್ರಾಮು, 50 ಗ್ರಾಮಲ್ಲಿ ಜೋಡಿ ಬಳೆಗಳಿತ್ತು. ನಮ್ಮ ಮಗಳು ನೋಡಿ ಇದನ್ನು ಆರ್ಡ್ರ್ ಕೊಟ್ಟು ಮಧ್ಯದಲ್ಲಿ ಡೈಮಂಡ್ ಇಕ್ಸಿ ಮಾಡಿಸಿದ್ದಾಳೆ. ಭಾಳನೇ ಲುಕ್ಕಾಗಿತ್ತು, ಭಾಳನೇ ಚೆನ್ನಾಗಿತ್ತು ಡಿಸೈನ್ ಮಾತ್ರ. ಆಮೇಲೆ ತೂಕ ಹಾಕ್ಸಿದ್ಕೆ ಅವಳು 50 ಗ್ರಾಮ್ ಮಾಡಾಕಿದ್ಲು. ಒಂದು 3 ಗ್ರಾಮ್ ಹೆಚ್ಚು ಕಡಿಮೆ ಮಾಡಿದ್ದಾರೆ. ವೇಸ್ಟೇಜ್ ಎಲ್ಲ ಸೇರಿ 50 ಗ್ರಾಮಿಗೆ ಮಾಡಿದ್ದಾರೆ. ಎಲ್ಲ 6.25 ಲಕ್ಷ ಆಯಿತು ಸ್ನೇಹಿತರೆ. ನಮಗಂತೂ ಏನು 50 ಗ್ರಾಮ್ಗೆ 6.25-7 ಲಕ್ಷ ಅಂತ ಅಂದರೆ ಈಗಿನ ಕಾಲದಲ್ಲಿ ಚಿನ್ನ ಖರೀದಿ ಮಾಡೋದು ಹೆಂಗೆ, ತುಂಬಾ ಕಷ್ಟ ಇದೆ. ಆನಂತರ ನಾನೊಂದು ಮಾಂಗಲ್ಯ ಚೈನ್ ಡಿಸೈನ್ ನೋಡಿ ನೆಕ್ಸ್ಟ್ ಬರ್ತೀವಿ ಅಂತ ಹೇಳಿ ಒಂದು ಹಾಕ್ಬಿಟ್ಟು ನನ್ನ ಸದ್ಯಕ್ಕೆ ಅಲ್ಲಿ ನಿಲ್ಲಿಸ್ದೆ. ನೆಕ್ಸ್ಟ್ ವೀಕ್ ನಮ್ಮ ಮನೆಯವ್ರು ಕರ್ಕೊಂಡೋಗಿ ಮಾಡೋಕೋಣ ಅಂತೇಳಿ ನಮ್ಮ ಮಗಳದ್ದು ಏನು ಬಳೆ ರೆಡಿ ಇತ್ತು ಅದನ್ನೆಲ್ಲ ತೂಕಗಳೆಲ್ಲ ಹಾಕ್ಸಿ, ಆನಂತರ ಅದಕ್ಕೆಲ್ಲ ಬಿಲ್ಲೆಲ್ಲ ಹಾಕ್ಸಿ ಅವ್ರ ಹತ್ರ ತುಂಬ ಬಾರ್ಗಿನ್ ಮಾಡೋಕ್ಕೂ ಆಗೋದಿಲ್ಲ. ಯಾಕಂದರೆ ಎಲ್ಲ ರೈಟ್ಗಳು ಜಾಸ್ತಿ ಇರೋದ್ರಿಂದ ಫಿಕ್ಸ್ ಆಗೋಗಿರ್ತೀವಿ. ಹಂಗಾಗಿ ತುಂಬ ಚೆನ್ನಾಗಿತ್ತು ಡಿಸೈನು, ಭಾಳ ಇಷ್ಟಪಟ್ಟರು ಅಲ್ಲಿರೋರು ಎಲ್ಲರೂ. ಆನಂತರ ತೂಕ ಎಲ್ಲ ಹಾಕಿ ಬಾಕ್ಸ್ಗೆಲ್ಲ ರೆಡಿ ಮಾಡಿ ಲೆಕ್ಕ ಹಾಕ್ಸೋಣ ಅಂದರೆ ಜನದ ಮೇಲೆ ಜನ ಬರ್ತಾನೆ ಅವರೇ. ಎಷ್ಟು 1000 ರೂಪಾಯಿ ಆದರೂ ಜನ ಚಿನ್ನ ಖರೀದಿ ಮಾಡೋದು ಮಾತ್ರ ನಿಲ್ಲಿಸಲ್ಲ ಸ್ನೇಹಿತರೆ. ಆನಂತರ ಎಲ್ಲ ರೆಡಿ ಆಯಿತು.
కై డింగ్ అరుగు వస్తుంది మీరు నీట్ చెప్పే వర్క్లా అరుగు కావచ్చు వితౌట్ అరుగు కూడా చేయొచ్చు. అది అరుగు లేకుండా ప్రాబ్లం ಮಾಡಬೇಕು. ಹೌದಾ? ಒಳ್ಳೇದಾಗ್ಲಿ ನಮ್ಮ ಮಗಳಿಗೆ ಅಂತ. ಆ ನಂತರ ಬರ್ತಾ ದಾರಿಲಿ ಸಾನ್ ಮೆಸ್ ತಿನ್ಕೊಂಡು ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು ಸ್ನೇಹಿತರೆ. ಆ ನಂತರ ಪೋತಿಸ್ಗೆ ಹೋದ್ವಿ. ಬಳೆ ಶಾಪಿಂಗ್ ಮಾಡೋದೇ ದೊಡ್ಡ ಕೆಲಸ ಆಗೋಯ್ತು. ಚಿನ್ನ ಎಷ್ಟು ರೈಟ್ ಆದ್ರೂ ಚಿನ್ನದ ಅಂಗಡಿಲಿ ಮಾತ್ರ ಜನ ತುಂಬೇ ಇದ್ದಾರೆ, ಜನ ಮಾತ್ರ ಕಡಿಮೆ ಆಗಿಲ್ಲ. ಅಷ್ಟೊಂದು ಜನ ಇದ್ದು ಅವ್ರ ಅಂಗಡೀಲಿ ಅಷ್ಟು ಒಂದು ಚೆನ್ನಾಗಿ ಡಿಸೈನ್ಸ್ ಇತ್ತು. ಅದೆಲ್ಲ ಮುಗಿಸ್ಕೊಂಡು ಪೋತಿಸ್ಗೆ ಹೋದ್ವಿ. ಸ್ವಲ್ಪ ಬ್ಲೌಸ್ ಪೀಸ್ನ ಖರೀದಿ ಮಾಡೋ ಅಂಥದ್ದಿತ್ತು ರೇಷ್ಮೆ ಸೀರೆಗಳಿಗೆಲ್ಲ. ಬಹಳ ಚೆನ್ನಾಗಿರುತ್ತೆ ಸ್ನೇಹಿತರೆ. ಪೋತಿಸಲ್ಲಿ ಮಾತ್ರ ಬ್ಲೌಸ್ಗಳು ನಾನು ಸುಮಾರು 3 ವರ್ಷದಿಂದ ತೊಗೊಂಬಂದಿರೋವು ಈಗಲೂ ಹಂಗೆ ಇದ್ದಾವೆ. ಹಂಗಾಗಿ ನಾನು ಯಾವಾಗ ನಾವು ಹೋದರೆ ಪೋತಿಸಲ್ಲಿ ಮೊದಲು ತೊಗೊಳ್ಳೋದೆ ಬ್ಲೌಸ್ ಪೀಸ್ಗಳನ್ನ ಮ್ಯಾಚಿಂಗ್ನ. ಆಮೇಲೆ ನಮ್ಮ ಮಗಳೂ ಅವಳು ಅವ್ರ ಅತ್ತೆಗೆ ಅಂತ ಹೇಳಿ ಅವಳು ಒಂದು 5-6 ಪೀಸ್ನೆಲ್ಲ ಅವಳು ಹರಿಸಿದ್ಲು. ನಾನು ಎಲ್ಲ ಹರಿಸ್ಕೊಂಡು ಮತ್ತು ಪೋತಿಸಲ್ಲಿ ಇನ್ನೂ ಒಂದು ಬ್ಯಾಗ್ ಇತ್ತು, ಮತ್ತು ನೈಲ್ ಪಾಲಿಶ್ಗಳು, ಪರ್ಸು, ಈ ಥರ ಎಲ್ಲ ಸುಮಾರು ಅಲ್ಲೂ ಓಡಾಡ್ಕೊಂಬಂದ್ವಿ. ಅಲ್ಲೇ 1 ಅವರ್ 2 ಅವರ್ ಆಗೇ ಹೋಯ್ತು ಸ್ನೇಹಿತರೆ. ಯಾಕಂದರೆ ಒಂದು ಶಾಪಿಂಗ್ ಅಂತ ಹೋದ್ಮೇಲೆ ನಾವು ಟೈಮಿಂಗ್ ಸಿಕ್ಕೊಂಡು ಹೋಗೋಕ್ಕೆ ಆಗೋದಿಲ್ಲ. ಅದರಲ್ಲೂ ಬ್ಲೌಸ್ ಪೀಸ್ ಸೆಲೆಕ್ಟ್ ಮಾಡೋದಂತೂ ಕಲರ್ಸ್ ಪಕ್ಕಾ ಕಲರ್ ತೊಗೋಬೇಕು. ಒಂಚೂರು ಲೈಟ್ ಆಗಿರುತ್ತೆ, ಇಲ್ಲ ಒಂಚೂರು ಡಾರ್ಕ್ ಆಗಿರುತ್ತೆ, ಹುಡುಕ್ಬೇಕು. ಅಷ್ಟು ನೋಡಿ ಆ ಕೌಂಟ್ರು ಪೂರ್ತಿ ಎಲ್ಲ ಬ್ಲೌಸ್ ಪೀಸೇ ಇದ್ರೂ ನಮಗೆ ಸೆಲೆಕ್ಟ್ ಮಾಡೋಕ್ಕೇ ಒಂದು 2 ಅವರ್ಸ್ ಆಗೇ ಹೋಯ್ತು. ಆಮೇಲೆ ಅವಳು ನಾನು ಇಬ್ಬರು ಕಟ್ ಮಾಡಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಮೇಲ್ಗಡೆ ಹೋದ್ವಿ. ಪ್ಯಾಂಟ್ಗಳಿದ್ದಾವೆ ನೋಡೋಣ, ನೈಟ್ ಪ್ಯಾಂಟ್ಸ್ ಅಂತ ಹೇಳಿ ಹುಡುಗರು. ಅಲ್ಲಿ ಹೋದರೆ ಯಾಕೋ ಅಲ್ಲಿ ರೈಟು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ರು, ಬೇಡ ಅಂತ ಹೇಳಿ ಅಲ್ಲಿ ನಾನೇನು ಒಂದು ಪರ್ಸು ಮತ್ತು ನೈಲ್ ಪಾಲಿಶು ತುಂಬಾ ಚೆನ್ನಾಗಿದೆ. ನೈಲ್ ಪಾಲಿಶು ಎಲ್ಲ ಖರೀದಿ ಮಾಡಿಕೊಂಡು ಬಿಲ್ಗಳ್ನ ಕೊಟ್ಟು ನೋಡಿ, ಈಸ್ಕೊಳ್ಳೋದೇ ಒಂದು ಕಡೆ, ಬಿಲ್ ಕೊಡೋದೇ ಒಂದು ಕಡೆ, ಕ್ಯಾಶ್ ಕೊಡೋದೇ ಒಂದು ಕಡೆ, ಎಲ್ಲ ಕೌಂಟ್ರ್ ಮಾಡಿಬಿಟ್ಟಿದ್ದಾರೆ. ಆನಂತರ ತೊಗೊಂಡು ಬಂದೆ. ಕೆಳಗಡೆ ಬಂದಮೇಲೆ ಕೆಳಗಡೆಯಿಂದ ಅಲ್ಲಿ ನಾವೇನು ಬ್ಲೌಸ್ ಪೀಸ್ದು ಸಪ್ರೇಟ್ ಒಂದು ಬಿಲ್ ಮಾಡಿಸಿದ್ದೆ. ಅಲ್ಲಿ ಎಲ್ಲರಿಗೂ ಸಂಜೆ ಏನಾದ್ರು ತಿನ್ನೋಕೆ ಕೊಡಬೇಕು ಅಂತ ಹೇಳಿ ಕಡಲೆಕಾಳು ಉಸ್ಲಿ ಕೊಡ್ತಿದ್ರು. ಭಾಳ ಚೆನ್ನಾಗಿತ್ತು ಸ್ನೇಹಿತರೆ. ಎಲ್ಲರೂ ಕಡಲೆಕಾಳು ಉಸ್ಲಿ ತಿನ್ಕೊಂಡು ಕಾಫಿ ಕುಡ್ಕೊಂಡು ಟೈಮ್ ನೋಡ್ತೀನಿ, ಆಲೇ 8 ಗಂಟೆ ಆಗೇ ಹೋಗಿದೆ. ಆವಾಗ ಅರ್ಜೆಂಟಲ್ಲಿ ತಿರ್ಗಿ ಎಲ್ಲ ಬಿಲ್ಗಳು ಕೊಟ್ಕೊಂಡು ಈಚೆಗೆ ಬಂದರೆ ಕತ್ಲೆ ಆಗೋಗ್ಬಿಟ್ಟಿದೆ. ಆಮೇಲೆ ನಮ್ಮ ಮಗನಿಗೆ ಕಾರ್ ತೊಗೊಂಬೋಗು ಅಂತ ಹೇಳಿ ಕಳಿಸ್ತೀವಿ. ಅವ್ನು ಕಾರ್ ತೊಗೊಂಬರೋ ಅಷ್ಟೊತ್ತಿಗೆ ನಾವು ರೋಡ್ ಸರ್ಕಲ್ನ ದಾಟ್ಕೊಂಡು ಮುಂದಕ್ಕೆ ಬಂದ್ವಿ. ಮುಂದಕ್ಕೆ ಬರ್ತಾ ನಡ್ಕೊಂಡು ಬರ್ತಾಯಿದ್ದೀವಿ. ಏನು ಜನ, 8 ಗಂಟೆಯಲ್ಲೂ ಅಷ್ಟು ಜನ ಇದ್ದಾರೆ. ಆದ ನಂತರ ಅಲ್ಲಿ ಐಶ್ವರ್ಯ ಮಾಲ್ ಅಂತ ಈಗ ಹೊಸದಾಗಿ DK ಶಿವಕುಮಾರ್ ಮಾಡಿದ್ದಾರೆ. ಹೋದ ಹೋದಾಗ ನಾವು ಅಲ್ಲೇ ಕಾರ್ ಪಾರ್ಕಿಂಗ್ ಮಾಡಿದ್ವಿ. ಈ ಸರಿ ಕಾರ್ ಪಾರ್ಕಿಂಗ್ ಅಲ್ಲಿ ಸಿಕ್ಕಲಿಲ್ಲ ಸ್ನೇಹಿತರೆ. ಹಂಗಾಗಿ ಮಹಾರಾಜ ಪಾರ್ಕ್ ಕಾಂಪ್ಲೆಕ್ಸಲ್ಲಿ ಕಾರ್ ಪಾರ್ಕಿಂಗ್ ಮಾಡೋಂತ ಹೋದರೆ ಆ ರೋಡೇ ಬ್ಲ್ಯಾಕ್ ಮಾಡಿಬಿಟ್ಟಿದ್ದಾರೆ. ತಿರ್ಗಾ ಮೇಲೆ ಸರ್ಕಲ್ಗೆ ಹೋಗಿ ಸರ್ಕಲಿಂದ ಟರ್ನ ತೊಗೊಂಬಂದು ನೆಕ್ಸ್ಟ್ ರೋಡಿಂದ ಕಾರ್ ಟರ್ನ್ ಮಾಡ್ಕೊಂಡು ಒಳಗಡೆ ಹಾಕೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಚಿಕ್ಕಪೇಟೆಯಲ್ಲಂತೂ ಕಾರ್ಗಳು ನಿಲ್ಸೋಕ್ಕೂ ಕಷ್ಟ, ತೊಗೊಂಡು ಹೋಗೋಕ್ಕೂ ಕಷ್ಟ. ಹಂಗಾಗಿ ಆಮೇಲೆ ಸುಮಾರು ಒಂದು 10 ನಿಮಿಷ ಕಾಯ್ದ್ವಿ ನಮ್ಮ ಕಾರ್ಗೋಸ್ಕರನೇ. ಆಮೇಲೆ ನಮ್ಮ ಕಾರ್ ಬತ್ತು ಹತ್ತೋಣ ಅನ್ನೋ ಅಷ್ಟೊತ್ತಿಗೆ ಒಂದು TT ಅಡ್ಡ ಬಂದುಬಿಡ್ತು. ತಿರ್ಗಾ ಆಮೇಲೆ TTನ ಆ ಕಡೆ ಮುಂದ್ಗಡೆಗೆ ಹೋಗಿ ನಾವೆಲ್ಲ ಕಾರ್ ಹತ್ಕೊಂಡು ಆ ನಂತರ ಅಲ್ಲಿಂದ ಹೊರಟ್ವಿ. ಆಮೇಲೆ ಐಶ್ವರ್ಯ ಮಾಲ್ಗೆ ನಮ್ಮ ಮಗಳು ತೋರಿಸಿದ್ಲು. ನಾವು ಹೋದ ವಾರ ಕಾರ್ ಪಾರ್ಕಿಂಗ್ ಅಲ್ಲೇ ಮಾಡಿದ್ದೋ ಕಣೆ ಅಂತ ಹೇಳಿ. ಇದೇ ಹೊಸ್ದಾಗಿ ಮಾಡಿರೋದು DK ಶಿವಕುಮಾರು. ಸಖತ್ತಾಗಿದೆ ಮಾಲ್ ಮಾತ್ರ. ಕಾರ್ ಪಾರ್ಕಿಂಗಿಂದನೂ ವ್ಯವಸ್ಥೆ ಇದೆ ಸ್ನೇಹಿತರೆ. ಸೂಪರಾಗಿದೆ ಮಾಲು. ಅದನ್ನು ಇನ್ನೊಂದು ದಿನ ಡೇ ಒಳಗಡೆ ಹೋಗಿ ವಿಡಿಯೋ ಮಾಡೋಣ ಅಂತ ಹೇಳಿ ಮನೆಗೆ ಬರೋ ಅಷ್ಟೊತ್ತಿಗೆ ರಾತ್ರಿ 10-10:30 ಆಗೇ ಹೋಯ್ತು ಸ್ನೇಹಿತರೆ. ಹಿಂಗೆ ಒಂದು ದಿನ ಎಲ್ಲ ಬೇಕು ಬೆಂಗಳೂರಿಗೆ ಹೋಗಿ ನಾವು ಒಂದು ಶಾಪಿಂಗ್ ಮಾಡ್ಕೊಂಬರ್ತೀವಿ ಅಂತ. ಇನ್ನೂ ಎಷ್ಟೋ ಒಂದು ಐಟಮ್ನ ನಾವು ಮಿಸ್ ಮಾಡಿಬಿಟ್ಟಿದ್ದೀನಿ, ತೊಗೊಬರೋ ಅಂಥದ್ದಿತ್ತು. ನೆಕ್ಸ್ಟ್ ವೀಕಲ್ಲಿ ಹೋಗೋಣ ಅಂದ್ಕೊಂಡಿದ್ದೀವಿ. ಮುಖ್ಯವಾಗಿ ಬಳೆಗೋಸ್ಕರನೇ ನಾವು ಹೋಗಿದ್ದು. ಗೋಲ್ಡು ಮತ್ತು ಡೈಮಂಡು ಬ್ಯಾಂಗಲ್ ಮಾಡಾಕಿದ್ಲು, ಅದಕ್ಕೋಸ್ಕರ ನಾವು ಹೋಗಿ ಬೆಂಗಳೂರಲ್ಲಿ ನೋಡಿ ಎಲ್ಲ ಶಾಪಿಂಗ್ ಮಾಡಿಕೊಂಡು ಬ್ಲೌಸ್ಗಳ್ನ ಮತ್ತು ಬ್ಯಾಗ್ನ, ನೈಲ್ ಪಾಲಿಶ್ನ ಎಲ್ಲ ತೊಗೊಂಬಂದು ಬರ್ತಾ ದಾರಿಲಿ ಊಟ ಮಾಡ್ಕೊಂಬಂದ್ವಿ. ಭಾಳ ಒಂದು ದಿನ ಟೈಮ್ ಪಾಸ್ ಆಗೋಯ್ತು ನೋಡಿ. ಹಿಂಗೆಲ್ಲ ಓಡಾಡ್ಕೊಂಬಂದರೆ ಮನೆ ಸಂಸಾರ ಇದ್ದೇ ಇರುತ್ತೆ. ಈ ಮಕ್ಳುಗಳೆಲ್ಲನ ಹೊರಡುವಾಗ ನನ್ನೂ ಬನ್ನಿ ಅಂತ ಕರೀತಾರೆ.
ನಾನು ಹೋದರೆ ನನಗೂ ಟ್ಯಾಕ್ಸು, ಹಿಂಗೆ ಹೋದರೆ ನಾನು ಅದೊಂದು ಇದೊಂದು ಮನೆಗೆ ತೊಗೊಂಬರ್ತೀನಿ, ಯೂಸ್ ಆಗೋದು. ನೋಡಿ, ಒಂದು ಮಿಷಿನ್ ತೊಗೊಂಬಂದೆ, ಒಂದು ಬ್ಯಾಗ್ ತೊಗೊಂಬಂದೆ, ಒಂದು ನೈಲ್ ಪಾಲಿಶ್ ತೊಗೊಂಬಂದೆ. ಏನು ಹೇಳಿ, ದುಡ್ಡಿದ್ರೆ ದುನಿಯಾ. ಬೆಂಗಳೂರಲ್ಲಂತೂ ಬರೀ ಕೈಲಿ ಹೋದರೆ ಏನು ತೊಗೊಂಬರೋಕ್ಕಾಗೋದಿಲ್ಲ. ದುಡ್ಡು ಇಟ್ಕೊಂಡು ಹೋದರೆ ಏನು ಬೇಕಾದರೂ ತೊಗೊಂಬರ್ಬೋದು ಸ್ನೇಹಿತರೆ. ಹಂಗಾಗಿ ಇದೆಲ್ಲ ಸೇರಿ ಒಂದು ವಿಡಿಯೋ ಮಾಡಿದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಚಿನ್ನದ ರೇಟ್ ಮಾತ್ರ ಕಡಿಮೆ ಆಗೋದೇ ಇಲ್ಲ. ಚಿನ್ನ ರೇಟ್ ಕಡಿಮೆ ಆಗಲಿ ಜಾಸ್ತಿ ಆಗಲಿ, ಹೆಣ್ಮಕ್ಳು ಚಿನ್ನ ಖರೀದಿ ಮಾಡೋದು ಮಾತ್ರ ನಿಲ್ಲಿಸಲ್ಲ. ನೋಡಿ, ಇಲ್ಲಿಂದ ಅಲ್ಲಿಗೆ ಹೋಗಿದ್ದಾರೆ ನಮ್ಮ ಮಗಳು. ತುಂಬ ಚೆನ್ನಾಗಿದೆ, ಅಂಗಡಿನೂ ಚೆನ್ನಾಗಿದೆ. ಅಂಗಡಿ ಅಡ್ರೆಸ್ ಬೇಕಾದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಸ್ನೇಹಿತರೆ. ಅಲ್ಲಿ ಏನಂದರೆ ಸ್ವಲ್ಪ ವೇಸ್ಟೇಜು ಮಜೂರಿ ಕಡಿಮೆ ಮಾಡಿಕೊಡ್ತಾನೆ. ಮತ್ತು ಅವರು ತುಂಬ ವರ್ಷದಿಂದ ಅಲ್ಲಿ ಮಾಡಿಸ್ತಾರೆ. ಅವ್ರಿಗೆ ಅಲ್ಲಿ ಗ್ಯಾರಂಟಿ ಆಗಿರೋದ್ರಿಂದ ಅವಳು ಅಲ್ಲಿ ಬಿಟ್ಟು ಇನ್ನೆಲ್ಲೂ ಹೋಗೋದಿಲ್ಲ. ಸೊ ಹಂಗಾಗಿ ಅದನ್ನ ಮುಗಿಸ್ಕೊಂಡು ಪೋತೀಸಲ್ಲೆಲ್ಲ ಶಾಪಿಂಗ್ಗಳು ಮುಗಿಸ್ಕೊಂಡು, ಪೋತೀಸಲ್ಲಿ ಇನ್ನೂ ಎಷ್ಟೊಂದು ಐಟಮ್ ತೊಗೊಳ್ಳೋ ಅಂಥದ್ದಿತ್ತು. ಏನಂದರೆ ಲೇಟಾಗೋಯ್ತು. ಹಂಗಾಗಿ ಎಲ್ಲ ಪಟ ಅಂತ ಮುಗಿಸ್ಕೊಂಡು ನಾವು ಮಾಗಡಿಗೆ ಬರೋದಕ್ಕೆ ಸುಮಾರು 10-10:30 ಹಾಗೆ ಹೋಯ್ತು ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹರಿ ಓಂ.